ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಚುಮ್ಮು ಚಳಿಗೆ ಬಿಸಿ ಬಿಸಿಯಾದ ಚಿಕನ್ ಗ್ರೇವಿ ಮಾಡೋಣ. ಅಷ್ಟು ಅದ್ಭುತವಾಗಿರುತ್ತೆ ಚಿಕನ್ ಗ್ರೇವಿ. ಹೇಗಿದೆ ವಾತಾವರಣ ಎಲ್ರಿಗೂ ಗೊತ್ತಿದೆ. ಸಂಡೇ ಫುಲ್ಲು ಮೋಡ ಮುಸುಗಿದ ವಾತಾವರಣ ಇತ್ತಲ್ವಾ, ಚಳಿ. ಅದಕ್ಕೆ ಬಿಸಿ ಬಿಸಿಯಾದ ಚಿಕನ್ನು, ತುಂಬ ಚೆನ್ನಾಗಿರೋ ಚಿಕನ್ ಗ್ರೇವಿ ಮಾಡೋಣ ಬನ್ನಿ. ಇದಕ್ಕೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು 1-3 ಗುಂಟೂರು ಮೆಣಸಿನ್ಕಾಯಿ, 1-3 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಮೀಡಿಯಮ್ ಸೈಜು ಈರುಳ್ಳಿ, 1-2 ಸ್ಪೂನು ಧನಿಯಾ, ಅರ್ಧ ಸ್ಪೂನ್ಗಿಂತ ಕಮ್ಮಿ ಸೋಂಪು, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಮೀಡಿಯಮ್ ಸೈಜದು 2 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ. ರಿಚಾಗಿ ಬರಬೇಕು ಗ್ರೇವಿ ಅನ್ನೋದಕ್ಕೋಸ್ಕರ ಒಂದು 10 ಪೀಸು ಗೋಡಂಬಿ, ಅರ್ಧ ಸ್ಪೂನು ಮೆಣಸು, ಒಂದು ಮೀಡಿಯಮ್ ಸೈಜು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲವೂ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸಾರಿ, ನಂದು ವಾಯ್ಸ್ ಬ್ರೇಕ್ ಆಗ್ತಿದೆ, ನನಗೂ ಕೋಲ್ಡ್ ಆಗಿಬಿಟ್ಟಿದೆ. ಅದರಿಂದ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾರಕ್ಕೆ ಬಿಡೋಣ. ಈಗ ಸಪ್ರೇಟ್ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಾದ್ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳ್ಳೋಣ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂಥದ್ದು ಒಂದು ಮೀಡಿಯಮ್ ಸೈಜು ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊನು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಅದು ಸ್ವಲ್ಪ, ಇಲ್ಲಾಂದರೆ ಬಾಯಿಗೆ ಸಿಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಬಾಯಿಗೆ ಸಿಕ್ಕಿದ್ರೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನದ ಪುಡಿ, 1/4 ಟೀ ಸ್ಪೂನಷ್ಟು, ಜಾಸ್ತಿ ಮಸಾಲೆ ಬೇಡ, 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಎಲ್ಲವನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ. ಅದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ತೊಳೆದಿಟ್ಕೊಂಡಿರೋಂಥ ಚಿಕನ್ ಹಾಕ್ಕೊಳ್ಳೋಣ. ಅರ್ಧ ಕೆ ಜಿ ಚಿಕನ್ ಹಾಕ್ಕೋತಾ ಇದ್ದೀನಿ. ನೀವೆಷ್ಟು ಕ್ವಾಂಟಿಟಿಗೆ ಮಾಡ್ಕೋತೀರೋ ಅಷ್ಟು ಮಾಡ್ಕೊಳ್ಳಿ. ನಾನೀಗ ಅರ್ಧ ಕೆ ಜಿ ಚಿಕನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ಈರುಳ್ಳಿ ಟೊಮೆಟೊ ಮಸಾಲೆ ಜೊತೆ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ. ಬೆರೆತ್ರೆ ಅದು ತುಂಬ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿರುತ್ತೆ. ಈಗ ಇದು ಹಾರಕ್ಕಿಟ್ಟಿದ್ವಲ್ಲ ಮಸಾಲೆ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಸ್ಪೂನ್, ಜಾಸ್ತಿ ಬೇಡ, ಆಲ್ರೆಡಿ ನಾವು ಗೋಡಂಬಿ ಹಾಕ್ಕೊಂಡಿದ್ವಲ್ವ, ಅದಕ್ಕೆ ಜಾಸ್ತಿ ಬೇಡ, 1 ಸ್ಪೂನ್ ಕಡಲೆ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ. ಹಸಿಮೆಣ್ಸಿನ್ಕಾಯಿ ಬಳಸ್ತಾರೆ, ಆ್ಯಸಿಡಿಟಿ ಇರುತ್ತಲ್ವ, ಕೆಲವ್ರಿಗೆ ಆಗಲ್ಲ, ಎದೆ ಉರಿಯುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಅದ್ಭುತವಾಗಿರುತ್ತೆ. ಈ ಗ್ರೇವಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ. ಎಲ್ಲರೂ ತಟ್ಟೆ ಖಾಲಿ ಮಾಡ್ತಾರೆ, ಬೆರಳು ಚೀಪುವಷ್ಟು ಅದ್ಭುತವಾಗಿರುತ್ತೆ. ಅಷ್ಟು ಅದ್ಭುತವಾದ ಗ್ರೇವಿ ಇದು. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಗ್ರೇವಿ ರೈಸ್ ಜೊತೆ ಆಗ್ಬೋದು, ಚಪಾತಿ ಜೊತೆ ಆಗ್ಬೋದು, ಮುದ್ದೆ ಜೊತೆ, ಎನಿವನ್ ಯಾವುದ್ರ ಜೊತೆ ಆದರೂ ಅದ್ಭುತವಾಗಿರುತ್ತೆ. ಇಂಥದ್ದೇ ಅಂತಲ್ಲ, ನಿಮ್ಗೆ ಯಾವುದ್ರ ಜೊತೆ ಇಷ್ಟ ಆಗುತ್ತೆ ಅದ್ರ ಜೊತೆ ಮಾಡ್ಕೊಂಡು ತಿನ್ಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿಸ್ಕೊಳ್ಳೋಣ ಚೆನ್ನಾಗಿ. ನೋಡಿ ಎಷ್ಟು ತಿಕ್ನೆಸ್ಸಾಗಿ ಬಂದಿದೆ ಗ್ರೇವಿ, ಅಷ್ಟು ಅದ್ಭುತವಾಗಿ ಬಂದಿದೆ. ಏಕೆಂದರೆ ಗೋಡಂಬಿ ಹಾಕಿದ್ದೀವಿ, ಹುರ್ಗಡ್ಲೆ ಹಾಕಿದ್ದೀವಿ, ಅದ್ಭುತವಾಗಿ ಬಂದಿದೆ. ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ನಿಮ್ಮ ಸಪೋರ್ಟ್ ನಮಗೆ ಯಾವತ್ತೂ ಬೇಕು. ಹೇಗೆ ಬಂತು ಅಂತ ಕಮೆಂಟ್ ಮಾಡಿದ್ರೆ ನಮಗೂ ಗೊತ್ತಾಗುತ್ತೆ ಎಷ್ಟು ಜನ ನಮಗೆ ಎಂಕರೇಜ್ ಮಾಡ್ತಿದ್ದಾರೆ ಅಂತ. ನೋಡಿ ಎಷ್ಟು ತಿಕ್ನೆಸ್ಸಾಗಿ ಬಂದಿದೆ ಗ್ರೇವಿ. ಈ ಥರ ಗ್ರೇವಿ ಮಾಡಿಕೊಂಡು ಬಿಸಿ ಚಳಿಗೆ ಅದ್ಭುತವಾಗಿ ಮಾಡಿಕೊಂಡು ಟ್ರೈ ಮಾಡಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ, ಅದ್ರ ಘಮ ಚೆನ್ನಾಗಿರುತ್ತೆ. ನೋಡಿ ಹೇಗೆ ಬೆಂದಿದೆ. ಈ ಥರ ತುಂಬ ಅದ್ಭುತವಾಗಿ ಬರುತ್ತೆ ರೈಸ್ ಜೊತೆ. ನಾನು ರೈಸ್ ಜೊತೆ ಮಾಡ್ಕೊಂಡಿದ್ದೀನಿ, ನೀವು ಚಪಾತಿ ಜೊತೆ. ಥ್ಯಾಂಕ್ ಫಾರ್ ವಾಚಿಂಗ್ ವಿಡಿಯೋ. ಹೋಗಿ